ನರುಟೋ ಈ ಹೆಸ್ರು ಕೇಳಿದ ತಕ್ಷಣ ನೆನಪಾಗೋದೇನು? ಬಹುಶಃ ಕಿತ್ತಳೆ ಬಣ್ಣದ ಜಂಪ್ಸೂಟ್ ಹಾಕೊಂಡಿರೋ, ತಲೆಗೊಂದು ಬ್ಯಾಂಡ್ ಕಟ್ಟಿರೋ, ಸದಾ ಚೈತನ್ಯದಿಂದ ಪುಟಿಯೋ ಒಬ್ಬ ಹುಡುಗ ಅಲ್ವಾ? ಆದ್ರೆ ಇದು ಕೇವಲ ಒಂದು ಆನಿಮೆ ಅಥವಾ ಮಂಗಾ ಸರಣಿ ಅಷ್ಟೇ ಅಲ್ಲ, ಇದೊಂದು ಜಾಗತಿಕ ಸಾಂಸ್ಕೃತಿಕ ವಿದ್ಯಮಾನ. ಹಾಗಿದ್ರೆ ಬನ್ನಿ, ಒಬ್ಬ ಒಂಟಿ ಹುಡುಗನ ಕಥೆ ಇಡೀ ಜಗತ್ತನ್ನೇ ಹೇಗೆ ಗೆದ್ದಿತು ಅಂತ ನೋಡೋಣ. ಮೊದಲಿಗೆ ಈ ಒಂದು ಸಂಖ್ಯೆಯನ್ನ ಗಮನಿಸಿ. 25 ಕೋಟಿ. ಹೌದು, ವಿಶ್ವಾದ್ಯಂತ ನರುಟೊ ಮಂಗಾದ ಇಷ್ಟು ಪ್ರತಿಗಳು ಸೇಲಾಗಿವೆ. ಇದು ಸಾರ್ವಕಾಲಿಕ ಅತಿ ಹೆಚ್ಚು ಮಾರಾಟವಾದ ಮಂಗಸರಣಿಗಳಲ್ಲಿ ಒಂದಾಗಿದೆ. ಇದರ ಯಶಸ್ಸು ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ ಸಾಕು. ಹಾಗಾದ್ರೆ ನಮ್ಮುಂದಿರೋ ಅತಿ ದೊಡ್ಡ ಪ್ರಶ್ನೆ ಇದೆ. ತನ್ನ ಹಳ್ಳಿಯಲ್ಲೇ ಎಲ್ಲರಿಂದ ದೂರವಿರಿಸಲ್ಪಟ್ಟು ಒಂಟಿಯಾಗಿದ್ದ ಒಬ್ಬ ಹುಡುಗನ ಕಥೆ ಹೇಗೆ ದೇಶಗಳ ಗಡಿದಾಟಿ, ಭಾಷೆಗಳನ್ನ ಮೀರಿ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರ ಮನಸ್ಸನ್ನ ತಲುಪಿತು? ಈ ಯಶಸ್ಸಿನ ಹಿಂದಿರೋ ಸೀಕ್ರೆಟ್ ಆದ್ರೂ ಏನು? ಅದನ್ನ ತಿಳಿಬೇಕು ಅಂದ್ರೆ ನಾವು ಕಥೆಯ ಮೂಲದಿಂದಲೇ ಶುರು ಮಾಡ್ಬೇಕು. ನೋಡಿ, ಎಲ್ಲದಕ್ಕೂ ಮೂಲ ಅದರ ಕಥೆನೇ. ನರುಟೋದ ಯಶಸ್ಸಿನ ಅಡಿಪಾಯವೇ ಅದರ ಇಮೋಷನಲ್ ಮತ್ತು ಎಲ್ಲರಿಗೂ ಕನೆಕ್ಟ್ ಆಗೋ ಥರ ಇರೋ ಕಥಾಹಂತರ. ಇದು ಬರೀ ಆಕ್ಷನ್ ಅಥವಾ ಫ್ಯಾಂಟಸಿಗಿಂತ ಹೆಚ್ಚಾಗಿ ಒಂದು ಅದ್ಭುತವಾದ ಮಾನವೀಯ ಕಥೆ. ಏಲಿ ಕಥಾನಾಯಕ ನರುಟೋ ಉಜುಮಾಕಿ. ಹುಟ್ಟಿನಲ್ಲೇ ಅವನೊಳಗೆ ಒಂದು ರಾಕ್ಷಸ ನರಿಯನ್ನ ಸೀಲ್ ಮಾಡಿದ್ರಿಂದ ಅವನ ಇಡೀ ಹಳ್ಳಿಯೇ ಅವನನ್ನ ತಿರಸ್ಕಾರದಿಂದ ನೋಡ್ತಾಯಿತ್ತು. ಅವನಿಗಿದ್ದ ಒಂದೇ ಒಂದು ದೊಡ್ಡ ಆಸೆ ಅಂದ್ರೆ ಎಲ್ಲರಿಂದ ಗೌರವ, ಮನ್ನಣೆ ಗಳಿಸ್ಬೇಕು ಅನ್ನೋದು. ಈ ಒಂದು ಸರಳ ಆದ್ರೆ ತುಂಬಾನೇ ಶಕ್ತಿಯುತವಾದ ಆಸೆಯೇ ಇಡೀ ಕಥೆಯ ಹೃದಯ. ಮತ್ತೆ ಆ ಮನ್ನಣೆಯ ಅತಿದೊಡ್ಡ ಸಂಕೇತವೇ ಹೋಕಾಗೆ ಆಗೋದು. ಅಂದ್ರೆ ಅವನ ಗ್ರಾಮವಾದ ಕೊನೋಹಾದ ಅತ್ಯುನ್ನತ ನಾಯಕನಾಗೋದು. ಎಲ್ಲರಿಂದ ತಿರಸ್ಕರಿಸಲ್ಪಟ್ಟ ಒಬ್ಬ ಹುಡುಗ ಆ ಅತ್ಯುನ್ನತ ಸ್ಥಾನಕ್ಕೆ ಏರುವ ಕನಸು ಕಾಣ್ತಾನಲ್ಲ, ಅದೇ ಈ ಕಥೆಯನ್ನ ಮುಂದೆ ತಗೊಂಡ್ಹೋಗೋ ಚಾಲಕಶಕ್ತಿ. ಕಥೆ ಬೆಳೆದ ರೀತಿ ನೋಡಿ. ಮೊದಲ ಭಾಗದಲ್ಲಿ ನರುಟೋನ ಹೋರಾಟ ಹೆಚ್ಚಾಗಿ ವ್ಯಕ್ತಿಗತವಾಗಿತ್ತು. ತನ್ನ ಸ್ನೇಹಿತನನ್ನ ವಾಪಸ್ ಕರ್ಕೊಂಡು ಬರೋದು, ತನ್ನನ್ನ ತಾನು ಸಾಬೀತುಪಡಿಸೋದು, ಹೀಗೆ. ಆದ್ರೆ ಎರಡನೇ ಭಾಗದಲ್ಲಿ ಕಥೆಯ ಕ್ಯಾನ್ವಾಸ್ ಅಂಶ ದೊಡ್ಡದಾಗತ್ತೆ. ಅವನ ಹೋರಾಟ ಇಡೀ ಪ್ರಪಂಚವನ್ನೇ ಉಳಿಸೋದಕ್ಕಾಗಿ ನಡೆಯುತ್ತೆ. ಇದು ಪಾತ್ರದ ಜೊತೆಗೆ ಕಥೆಯೂ ಹೇಗೆ ಮೆಚ್ಯೂರ್ ಆಯ್ತು ಅನ್ನೋದನ್ನ ತೋರಿಸುತ್ತೆ. ಅಂದಹಾಗೆ ಇಂತಹ ಒಂದು ಮಹಾಕಾವ್ಯದಂತಹ ಕಥೆಯನ್ನ ಸೃಷ್ಟಿ ಮಾಡಿದ್ಯಾರು? ಆ ಕ್ರೆಡಿಟ್ ಪೂರ್ತಿಯಾಗಿ ಹೋಗೋದು ಸೃಷ್ಟಿಕರ್ತ ಮಸಾಶಿ ಕಿಶಿಮೋಟೋ ಅವ್ರಿಗೆ. ಇದು ಒಂದೆರಡು ವರ್ಷಗಳ ಕೆಲಸವಂತೂ ಖಂಡಿತ ಅಲ್ಲ. ಇದು ಅವರ ಜೀವನದ ಬರೋಬ್ಬರಿ 15 ವರ್ಷಗಳ ಸಮರ್ಪಣೆ. ನಿಜಕ್ಕೂ ಕಿಶಿಮೋಟೋ ಅವರ ಬದ್ಧತೆ ಅದ್ಭುತವಾದದ್ದು. 1999ರಲ್ಲಿ ಶುರುವಾದ ಈ ಜರ್ನಿ 2014ರವರೆಗೂ ನಿರಂತರವಾಗಿ ನಡೀತು. ಅಂದ್ರೆ 700 ಚಾಪ್ಟರ್ಗಳನ್ನ ಮುಗಿಸಲು ಅವರು ತೆಗೆದುಕೊಂಡ ಸಮಯ ಬರೋಬ್ಬರಿ 15 ವರ್ಷಗಳು. ಯೋಚನೆ ಮಾಡಿ, ಇದೊಂದು ಮಹಾಗಾಥೆಯನ್ನೇ ಬರೆದ ಹಾಗೆ. ನರುಟೋದ ಪ್ರಪಂಚಕ್ಕೆ ಇಷ್ಟೊಂದಾಳ, ಇಷ್ಟೊಂದು ಸಂಕೀರ್ಣತೆ ಎಲ್ಲಿಂದ ಬಂತು? ಯಾಕಂದ್ರೆ ಕಿಶಿಮೋಟೋ ಅವರು ಜಪಾನಿನ ಪೌರಾಣಿಕ ಕಥೆಗರು, ಕನ್ಫ್ಯೂಷಿಯನ್ ತತ್ವಶಾಸ್ತ್ರ ಅಷ್ಟೇ ಅಲ್ಲ, ತಮ್ಮ ಸ್ವಂತ ಬಾಲ್ಯದ ಒಂಟಿತನದ ಅನುಭವಗಳನ್ನು ಕೂಡ ಕಥೆಯಲ್ಲಿ ಬೆರೆಸಿದ್ದಾರೆ. ಇದೇ ಕಾರಣಕ್ಕೆ ಕಥೆಗೆ ಒಂದು ಸಾಂಸ್ಕೃತಿಕ ಮತ್ತು ವೈಯಕ್ತಿಕ ಸ್ಪರ್ಶ ಸಿಕ್ಕಿದೆ. ಆದ್ರೆ ನರುಟೋ ಬರೀ ಮಂಗಾಪುಟಗಳಿಗಷ್ಟೇ ಸೀಮಿತವಾಗಿ ಉಳಿಲಿಲ್ಲ. ಅದು ಬೆಳೆದು ಒಂದು ದೊಡ್ಡ ಮಾಧ್ಯಮ ಸಾಮ್ರಾಜ್ಯವೇ ಆಯಿತು. ಕಥೆಯ ಯಶಸ್ಸು ಅದನ್ನ ಬೇರೆ ಬೇರೆ ರೂಪಗಳಲ್ಲಿ ಜನರ ಮುಂದೆ ತರಲು ದಾರಿ ಮಾಡಿಕೊಡ್ತು. ಕಥೆಯ ವಿಸ್ತಾರವನ್ನೊಮ್ಮೆ ನೋಡಿ. ಮೂಲ 700 ಮಂಗಾ ಚಾಪ್ಟರ್ಗಳನ್ನ ಆಧರಿಸಿ 720 ಅನಿಮೆ ಎಪಿಸೋಡ್ಗಳನ್ನ ಮಾಡಲಾಯಿತು. ಅಂದ್ರೆ ವೀಕ್ಷಕರಿಗೆ 106 ಗಂಟೆಗಳ ಕಾಲದ ಕಂಟೆಂಟ್ ಇಲ್ಲಿದೆ. ಆದ್ರೆ ಕಥೆ ಅಲ್ಲಿಗೂ ನಿಲ್ಲಿಲ್ಲ. 11 ಸಿನಿಮಾಗಳು, ಲೆಕ್ಕವಿಲ್ಲದಷ್ಟು ವಿಡಿಯೋ ಗೇಮ್ಸ್ಗಳು, ಕಾದಂಬರಿಗಳು ಹೀಗೆ ಬೆಳೆದು ಈಗ ಬೊರುಟೋ ಸೀರೀಸ್ ಮೂಲಕ ನೆಕ್ಸ್ಟ್ ಜನರೇಷನ್ಗೂ ತಲುಪಿದೆ. ಇದು ನರುಟೋ ಕೇವಲ ಒಂದು ಕಥೆಯಲ್ಲ, ಅದೊಂದು ಬೃಹತ್ ಬ್ರ್ಯಾಂಡ್ ಆಗಿ ಹೇಗೆ ಬದಲಾಗಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಕೊನೆಯದಾಗಿ, ಈ ಕಥೆಯ ಯಶಸ್ಸಿನ ನಿಜವಾದ ರಹಸ್ಯ ಏನು? ಯಾಕೆ ಇವತ್ತಿಗೂ ಸಹ ಪ್ರಪಂಚದಾದ್ಯಂತ ಜನ ಇದನ್ನ ಇಷ್ಟಪಡ್ತಾರೆ? ಉತ್ತರ ಸಿಗೋದು ಅದರ ಸಾರ್ವಕಾಲಿಕ ಯೂನಿವರ್ಸಲ್ ಥೀಮ್ಗಳಲ್ಲಿ. ಒಂದ್ಸಲ ಯೋಚಿಸಿ, ನಾವೆಲ್ಲರೂ ನಮ್ಮ ಜೀವನದ ಯಾವುದಾದರೊಂದು ಹಂತದಲ್ಲಿ ಈ ಭಾವನೆಗಳನ್ನ ಅನುಭವಿಸಿರ್ತೀವಿ. ಒಂಟಿತನದ ನೋವು, ಸ್ನೇಹದ ಬೆಲೆ, ಸೋತಾಗ ಮತ್ತೆ ಮೇಲೆದ್ದು ನಿಲ್ಲೋದು ಮತ್ತು ದ್ವೇಷದ ಬದಲು ಕ್ಷಮೆಯನ್ನ ಆಯ್ಕೆ ಮಾಡ್ಕೊಳ್ಳೋದು. ಈ ಥೀಮ್ಗಳು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋದ್ರಿಂದಲೇ ನರುಟೋ ಎಲ್ಲರಿಗೂ ಹತ್ತಿರವಾಗಿದ್ದು. ಕಥೆಯ ಕೇಂದ್ರ ಸಂಘರ್ಷವೇ ಇದು. ಒಂದು ಕಡೆ ತನ್ನ ಪ್ರೀತಿಪಾತ್ರರನ್ನ ರಕ್ಷಿಸೋದ್ರಿಂದ ಶಕ್ತಿ ಪಡೆಯೋ ನರುಟೋ, ಇನ್ನೊಂದ್ ಕಡೆ ಒಂಟಿಯಾಗಿ ಸೇಡಿನ ದಾರಿಯಲ್ಲಿ ಕಳೆದುಹೋಗೋ ಸಾಸ್ಕೆ. ಈ ಇಬ್ರ ನಡುವಿನ ವ್ಯತ್ಯಾಸವೇ
ಈ ಕಥೆಯ ಅತ್ಯಂತ ಆಳವಾದ ಭಾವನಾತ್ಮಕ ಭಾಗ. ನರುಟೋ ಬರೀ ಕಮರ್ಷಿಯಲ್ ಹಿಟ್ ಆಗಿದ್ದಷ್ಟೇ ಅಲ್ಲ, ವಿಮರ್ಶಕರಿಂದಲೂ ಸಾಕಷ್ಟು ಪ್ರಶಂಸೆ ಗಳಿಸಿದೆ. ಕ್ವಿಲ್ ಪ್ರಶಸ್ತಿಯನ್ನ ಗೆದ್ದಿರೋದು ಅಷ್ಟೇ ಅಲ್ಲ, ಗ್ರಂಥಾಲಯಗಳಿಗೂ ಇದನ್ನ ಶಿಫಾರಸು ಮಾಡ್ತಾರೆ ಅಂದ್ರೆ ಅದರ ಕಥಾತ್ಮಕ ಮತ್ತು ಸಾಹಿತ್ಯಕ ಮೌಲ್ಯ ಎಷ್ಟಿದೆ ಅಂತ ನೀವೇ ಅರ್ಥ ಮಾಡ್ಕೋಬಹುದು. ಹಾಗಾದ್ರೆ ನರುಟೋನ ಈ ಇಡೀ ಪಯಣದಿಂದ ನಾವು ಏನ್ ಕಲಿಬಹುದು? ಒಬ್ಬ ತಿರಸ್ಕೃತ ಹುಡುಗನ ಕಥೆ ಗ್ಲೋಬಲ್ ಫಿನೋಮೆನನ್ ಆಗಿದ್ದು ಬರೀ ಆಕ್ಷನ್ ದೃಶ್ಯಗಳಿಂದಲ್ಲ, ಅದರ ಹೃದಯಸ್ಪರ್ಶಿ ವಿಷಯಗಳು, ಪಾತ್ರಗಳ ಆಳ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಎಂದಿಗೂ ಸೋಲೊಪ್ಪುಕೊಳ್ಬೇಡ ಅನ್ನೋ ಸಂದೇಶದಿಂದ. ಬಹುಶಃ ಒಂದು ಕಥೆಯನ್ನ ನಿಜವಾಗಿಯೂ ಟೈಮ್ಲೆಸ್ ಮಾಡೋದೇ ಅದರೊಳಗಿರೋ ಮಾನವೀಯತೆ ಇರಬಹುದು.